ಕೊತ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಗಂಡ ಹೆಂಡತಿ, ಗಂಡನ ಹೆಸರು ಚಂದ್ರು ಬಾಬು ರೆಡ್ಡಿ ಅಂತಂದು, ಈತ ಮೂಲತಃ ತೆಲಂಗಾಣವನಾಗಿರ್ತಾನೆ. ಸೊ ಆತ ಇಲ್ಲಿ ಬೆಂಗಳೂರಿಗೆ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಆತ ಒಂದು 8 ರಿಂದ 9 ವರ್ಷದ ಮುಂಚೆ ಶಾಜಿಯಾ ಬಾನು ಅನ್ನೋ ಒಬ್ಬ ಹೆಣ್ಮಗಳನ್ನ ಮದುವೆ ಆಗಿರ್ತಾರೆ. ಸೊ ಆಕೆ ಕೂಡ ತೆಲಂಗಾಣ ನಿವಾಸಿ ಆಗಿರ್ತಾರೆ. ಬಟ್ ಈಗ ರೀಸೆಂಟ್ ಆಗಿ ಇಲ್ಲಿಗೆ ಬೆಂಗಳೂರಿಗೆ ಶಿಫ್ಟ್ ಆಗಿರ್ತಾರೆ. ಈಕೆ ಕೂಡ ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ, IBM ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವ್ರು ಮದುವೆ ಆಗಿ 8-9 ವರ್ಷ ಆಗಿದ್ರು ಸಹಿತ ಸ್ವಲ್ಪ ಗಂಡ ಹೆಂಡತಿ ಮಧ್ಯೆ ಡಿಸ್ಪ್ಯೂಟ್ ಇರುತ್ತೆ. ಕೊತ್ನೂರು ಠಾಣಾ ವ್ಯಾಪ್ತಿನಲ್ಲಿ ರೀಸೆಂಟ್ ಆಗಿ ಬಂದು ಒಂದು ಅಪಾರ್ಟ್ಮೆಂಟ್ ನಲ್ಲಿ ಮನೆ ಮಾಡ್ಕೊಂಡಿರ್ತಾರೆ. ನಿನ್ನೆ ದಿನ ಬೆಳಗ್ಗೆ ಸುಮಾರು 9-9:30 ಅಷ್ಟೊತ್ತಿಗೆ ಈಕೆ ಹೋಗ್ಬಿಟ್ಟು ಗಂಡ ಮಲ್ಕೊಂಡಿರ್ತಾನಲ್ಲ, ಆ ರೂಮ್ಗೆ ಹೋಗಿ ಡೋರ್ ನಾಕ್ ಮಾಡಿದಾಗ ಅದು ಲಾಕ್ ಆಗಿರುತ್ತೆ. ಸೊ ಯಾಕೆ ಲಾಕ್ ಆಗಿದೆ ಏನು ಎತ್ತ ಅಂತಂದು ಕೆಳಗಡೆಯಿಂದ ಸೆಕ್ಯೂರಿಟಿ ಗಾರ್ಡ್ಗೆ ಫೋನ್ ಮಾಡಿಸ್ಕೊಂಡು ಅವ್ರನ್ನೂ ಕೂಡ ಕರೆಸ್ಕೊಂಡು ಡೋರ್ನ ಫೋರ್ಸ್ಫುಲಿ ಓಪನ್ ಮಾಡಿ ನೋಡಿದಾಗ ಗಂಡ ಆ ರೂಮ್ನಲ್ಲಿ ನೇಣು ಹಾಕೊಂಡು ಪ್ರಾಣ ಬಿಟ್ಟಿರ್ತಾರೆ. ಸೊ ಈಕೆ ಕೂಡ ಸ್ವಲ್ಪ ಶಾಕ್ ಆಗುತ್ತೆ ಆಕೆಗೆ. ಸೊ ಅಲ್ಲಿಂದ ಮತ್ತೆ ಒಂದು 2-3 ಫ್ಲೋರ್ ಮೇಲ್ಗಡೆ ಹೋಗಿ, ಅಂದರೆ 17th ಫ್ಲೋರ್ಗೆ ಹೋಗಿ ಅಲ್ಲಿಂದ ಕೆಳಗಡೆಗೆ ಕುಸಿದು ಬಿದ್ದು, ಅಂದರೆ ಜಂಪ್ ಮಾಡಿ ಆಕೆ ಕೂಡ ಪ್ರಾಣ ಬಿಟ್ಟಿರ್ತಾರೆ. ಎರಡು ಕೂಡ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಒಂದು ಡೆತ್ ನೋಟ್ ಕೂಡ ಸಿಕ್ಕಿದೆ, ಆತ ಬರೆದಿರೋದು ಅಂತಂದು ಕ್ಲೈಮ್ ಮಾಡ್ತಾರೆ ಸೆಕ್ಯೂರಿಟಿ ಗಾರ್ಡು ಮತ್ತು ಎಲ್ಲರೂ ಕೂಡ. ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಏನಿದೆ ಎತ್ತ ಅಂತಂದು. ಮೇಲ್ನೋಟಕ್ಕೆ ಅವರು ಇಬ್ಬರು ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಡಿಸ್ಪ್ಯೂಟ್ಸ್ ಇತ್ತು, ಮತ್ತು ಆತನಿಗೂ ಕೂಡ ಸ್ವಲ್ಪ ಹೆಲ್ತ್ ರೀಸನ್ಸ್ ಕೂಡ ಇತ್ತು ಅಂತಂದು ಕಂಡು ಬಂದಿದೆ. ಮತ್ತಷ್ಟು ತನಿಖೆ ನಾವು ಮಾಡ್ತಾ ಇದ್ದೀವಿ. ಅದೇ ಸ್ಟಾರ್ಟಿಂಗು ಒಟ್ಟಿಗೆ ಇರ್ತಾರೆ ಅವರಿಬ್ರು. 10-11 ವರ್ಷದಿಂದ ಪರಿಚಯ ಇರ್ತಾರೆ. ಸೊ 8 to 9 years ಎಗೋ ದೇ ವುಡ್ ಹ್ಯಾವ್ ಮ್ಯಾರಿಡ್. ಮದುವೆ ಆದ ನಂತರ ಈಗ ರೀಸೆಂಟ್ ಆಗಿ ಬೆಂಗಳೂರಿಗೆ ಬಂದು ಇಲ್ಲಿ ಶಿಫ್ಟ್ ಆಗಿ ಇಲ್ಲಿ ವಾಸವಾಗಿರ್ತಾರೆ. ಇದೇ ನಾನು ಈಗ ಹೇಳಿದ್ನಲ್ಲ, ಅವ್ರದ್ದು ಹಿ ಹ್ಯಾಡ್ ಸಮ್ ಹೆಲ್ತ್ ಇಶ್ಯೂಸ್, ಸೈಕಲಾಜಿಕಲ್ ಇಶ್ಯೂಸು ಕೂಡ ಇತ್ತು. ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೆ, ಆಮೇಲೆ ನನ್ನ ಹೆಂಡತಿಗೂ ಜೊತೆಗೂ ಕೂಡ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಂದು ಎಲ್ಲ ಒಂದು 4-5 ಪಾಯಿಂಟನ್ನು ಉಲ್ಲೇಖ ಮಾಡಿದ್ದಾರೆ. ಸೊ ಆತನೇ ಬರೆದಿದ್ದಾನ, ಬೇರೆ ಏನಾರು ಆ್ಯಂಗಲ್ ಇದೆಯಾ ಏನು ಎತ್ತ ಅಂತಂದು ಪರಿಶೀಲನೆ ಮಾಡ್ತಾ ಇದ್ದೀವಿ.